ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಫಲಗಳನ್ನು ನಾವು ತಿಳಿಸ್ಕೊಡ್ತಾ ಈಗ ಧನುರಾಶಿಗೆ ಬಂದಿದ್ದೇವೆ. ಧನುರಾಶಿಯವರಿಗೆ 2ನೇ ಸ್ಥಾನದಲ್ಲಿ ರವಿಯ ಒಂದು ಸಂಚಾರ ಮಕರ ರಾಶಿಗೆ ಆಗುವಂಥದ್ದು. ಹಾಗಾಗಿ ರೋಗದಿಂದ ಮುಕ್ತಲಾಗುವಂತ, ಅಂದ್ರೆ ಜನ್ಮದಲ್ಲಿ ರವಿ ಸಂಚಾರ ಮಾಡ್ಬೇಕಾದ್ರೆ ರೋಗ ಪೀಡೆಗಳು ಅಂತ ನಮಗೆ ಶಾಸ್ತ್ರ ಹೇಳುತ್ತೆ. ಒಂದು ತಿಂಗಳ ಕಾಲ ಸಣ್ಣ ಪುಟ್ಟ ರೋಗಕ್ಕೆ ತುತ್ತಾಗಿರುವಂತಹ ಒಂದು ಸಾಧ್ಯತೆ. ಅದರ ಜೊತೆಗೆ ಈ ರವಿಯಿಂದ ಬರುವಂತದ್ದು ಅಂತಂದ್ರೆ ಸಹಜವಾಗಿ ಅಲರ್ಜಿಕ್ ಆಗಿರುವಂತಹ ಅನಾರೋಗ್ಯಾದಿಗಳು, ಮತ್ತೆ ಚಳಿಗಾಲ ಆದ ಕಾರಣ ಒಂದಷ್ಟು ಅನಾರೋಗ್ಯಗಳನ್ನು ಫೇಸ್ ಮಾಡಿರುವಂತಹ ಈ ಶೀತ ಇತ್ಯಾದಿ ಅನಾರೋಗ್ಯಗಳು ಫೇಸ್ ಮಾಡಿರುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಯಾವಾಗ 2ನೇ ಸ್ಥಾನಕ್ಕೆ ಹೋಗ್ತಾನೆ, ಅದು ವಾಣಿ ಚಕ್ಷುಶ್ಚ ದಕ್ಷಿಣಂ ಅಂತ ಹೇಳುವಂತ ರೀತಿಯಲ್ಲಿ ಮಾತು ಮತ್ತೆ ಕಣ್ಣು. ಹಾಗಾಗಿ ಮಾತಾಡೋದ್ರಿಂದ ಒಂದಷ್ಟು ಜನಕ್ಕೆ ತೊಂದರೆ ಆಗುವಂತಹ, ಮಾತಿನಿಂದ ಕೆಟ್ಟ ಹೆಸರು ಬರುವಂತಹ ಒಂದು ಸಾಧ್ಯತೆ, ಮಾತಿನಿಂದ ಒಂದಷ್ಟು ಎಚ್ಚರಿಕೆಯನ್ನ ಮಾತಿನ ವಿಚಾರದಲ್ಲಿ ವಹಿಸಬೇಕಾಗುತ್ತೆ. ಚಕ್ಷುಶ್ಚ ದಕ್ಷಿಣಂ ಮತ್ತೆ ಬಲಗಡೆ ಕಣ್ಣು. ಕಾರಕನೂ ರವಿ ಆಗಿರೋದ್ರಿಂದ 2ನೇ ಸ್ಥಾನದಲ್ಲಿ ಯಾವಾಗ ಪಾಪಗ್ರಹರ ಯೋಗ ಬರುತ್ತೆ, ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಕಣ್ಣಲ್ಲಿ ಅಲರ್ಜಿ ಆಗುವಂಥದ್ದು, ಕಣ್ಣಿಗೆ ಏನೋ ಬಿದ್ದು ಒಂದು ಸ್ವಲ್ಪ ನೋವಾಗೋ ಥರದ್ದು, ಉರಿ ಆಗೋ ರೀತಿ, ಅಥವಾ ಕಣ್ಣಲ್ಲಿ ಏನಾದ್ರು ಪವರ್ ಇತ್ತು ಅಂತಂದ್ರೆ ಅಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು ಸಾಧ್ಯತೆ. ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಟ್ರೀಟ್ಮೆಂಟ್ ಅನ್ನ ಯಾರು ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥವ್ರು ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ಪಾಪೇ ವಿತ್ತಗತೆ ಸ್ವಪೂರ್ಣ ನಿಚಿತ ದ್ರವ್ಯಕ್ಷಯೋ ವಕ್ರರುಕ್ ಅಂತ ಹೇಳುವಂತ ರೀತಿಯಲ್ಲಿ ಪಾಪಗ್ರಹರ ಯೋಗ ಅನ್ನುವಂಥದ್ದು 2ನೇ ಸ್ಥಾನಕ್ಕೆ ಬಂದಾಗ ನಿಚಿತ ದ್ರವ್ಯಕ್ಷಯ. ಹಾಗಾಗಿ ಸೇರಿಸಿ ಸಂಗ್ರಹ ಮಾಡಿ ಇಟ್ಟಂತಹ ಹಣದ ಕ್ಷಯ ಆಗುವಂತಹ ಸಾಧ್ಯತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಇನ್ವೆಸ್ಟ್ ಆಗಲ್ಲ, ಅದು ವ್ಯಯ ಆಗತ್ತೆ ಅನ್ನೋದನ್ನ ತಿಳ್ಕೋಬಹುದು. ಅದರ ಜೊತೆಗೆ ಖರ್ಚು ಅನ್ನುವಂಥದ್ದು ಸಹಜವಾಗಿ ಹೆಚ್ಚಾಗತ್ತೆ. ವಾಣಿ ಚಕ್ಷುಷ ದಕ್ಷಿಣಂ, ಮಾತಿನಿಂದ ಸ್ವಲ್ಪ ಕುಟುಂಬದಲ್ಲಿ ಭರ್ತವ್ಯಂ ಅಖಿಲಂ ವಿತ್ತಂ, ಅಂದ್ರೆ ಅಖಿಲಂ ವಿತ್ತಂ ಎಲ್ಲ ದುಡ್ಡನ್ನ ತೋರಿಸುವಂತಹ ಸ್ಥಾನ. ನಿಮ್ಮ ಇಡೀ ಒಂದು ಸೇವಿಂಗ್ಸ್ ನಿಮ್ಮ ಹತ್ರ ಇರುವಂತ ಸಂಪತ್ತನ್ನ ತೋರಿಸುವಂತಹ ಸ್ಥಾನವನ್ನ ನಾವು ಧನಸ್ಥಾನ ಅಂತ ಕರಿತೀವಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾವ್ದಾದ್ರು ಖರ್ಚುಗಳು ನಿಮಗೆ ಗೊತ್ತಿಲ್ಲದೆ ಇರುವಂತ ರೀತಿಯಿಂದ ಒದಗಿ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಒಂದಷ್ಟು ಮಾತುಗಳು, ಒಂದಷ್ಟು ಖರ್ಚುಗಳು ಅನ್ನೋಂಥದ್ದು ಧನುರಾಶಿಯವರಿಗೆ ಎತ್ತು ಬರುವಂತಹ ಒಂದು ಸಾಧ್ಯತೆಗಳು ಅನ್ನೋಂಥದ್ದು ಕಾಣಿಸುತ್ತೆ. ಒಟ್ಟಾರೆ ಧನುರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳು ಅಂತಾನೆ ಹೇಳ್ಬೋದು. ಅಶುಭ ಫಲ, ಪೂರ್ಣವಾಗಿರುವಂತಹ ಅಶುಭ ಫಲ ಅಂತ ಹೇಳಲಿಕ್ಕಾಗಲ್ಲ. ಒಂದು 40 ಭಾಗದಷ್ಟು ಸಮಸ್ಯೆ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಮತ್ತೆ ಸಹಜವಾಗಿ ಗುರುಬಲ ಇಲ್ಲದೆ ಇರುವಂತಹ ಕಾರಣ, ಶನಿ ಬಲ ಇರುವಂತಹ ಕಾರಣದಿಂದ ತಾಯಿಯ ಅನಾರೋಗ್ಯಗಳು ಇತ್ಯಾದಿಗಳು ಅನ್ನುವಂಥದ್ದು ಸಹಜವಾಗಿ ಮುಂಚೆನ ರೀತಿ ತನ್ಮೂಲಕ ಖರ್ಚುಗಳು ಅನ್ನುವಂಥದ್ದು ಬರುವಂತಹ ಒಂದು ಸಾಧ್ಯತೆ ಧನುರಾಶಿಯವರಿಗೆ ಕಾಣಸಿಗತ್ತೆ. ಇನ್ನ 6ರಲ್ಲಿ ಒಂದು ಗುರುವಿನ ಸಂಚಾರ ಇರುವಂಥದ್ದು, 6ರಲ್ಲಿ ಬರಬಹುದಾಗಿರುವಂತಹ ಶತ್ರುತ್ವಗಳು, ಬಾಧೆಗಳು ಅನ್ನುವಂಥದ್ದು ನಿವೃತ್ತಿ ಆಗತ್ತೆ. ಆದ್ರೆ ಬಲ ಇಲ್ಲ. ಹಾಗಾಗಿ ಪೂರ್ಣವಾಗಿರುವಂತಹ ಒಂದು ಶುಭ ಫಲಗಳನ್ನ ಹೇಳಿದೆ, ಅಶುಭ ಫಲಗಳನ್ನು ಪೂರ್ಣವಾಗಿ ಹೇಳಿದೆ, ಮಿಶ್ರ ಫಲಗಳು. ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ 1 ತಿಂಗಳ ಕಾಲ ದುಡ್ಡಿನ ವಿಚಾರದಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ಮುಂಚೆ 2 ಸತಿ ಯೋಚನೆ ಮಾಡಿ. ಅದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ, ಯಾರಿಗಾರ ಕೊಡ್ಲಿಕ್ಕೆ ಮುಂಚೆ 2 ಸತಿ ಯೋಚನೆ ಮಾಡಿ. ನಿಮಗೆ ಗೊತ್ತಿಲ್ಲದೆ ಇರುವಂತ ರೀತಿಯಲ್ಲಿ ಹಣದ ಖರ್ಚುಗಳು ಒದಗಿ ಬರುತ್ತೆ. ಈಶ್ವರನ ಪ್ರಾರ್ಥನೆಯನ್ನ ಮಾಡಿ. ಖರ್ಚು ಎಲ್ಲರಿಗೂ ಬರುವಂಥದ್ದೇ, ಆದ್ರೆ ಅದು ತುಂಬಾ ನಿಮಗೆ ಒಂದು ಪೂರಕವಾಗಿರಬೇಕು. ಖರ್ಚು ಅನ್ನುವಂಥದ್ದೇ ಒಂದು ಹೊರೆ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಇದನ್ನ ಅರ್ಥೈಸಿಕೊಂಡು ಮಾಡುವಂಥದ್ದು ಸೂಕ್ತ. ಒಟ್ಟಾರೆ ಧನುರಾಶಿಗೆ ಮಿಶ್ರ ಫಲಗಳು, ಧನುರಾಶಿಗೆ ಒಳ್ಳೆಯದಾಗಿ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.